ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಗಾರ್ಲಿಕ್ ಚಿಕನ್ ಮಾಡೋಣ ಫ್ರೆಂಡ್ಸ್. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು ಅರ್ಧ KG ಚಿಕನ್ ತೊಗೊಂಡು ಅರಿಶಿನ, ಉಪ್ಪು, ನಿಂಬೆಹಣ್ಣು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಏನು ಬೇಕಂದರೆ 4 ಗುಂಟೂರು ಮೆಣಸಿನ್ಕಾಯಿ, 4 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ 4 ಗುಂಟೂರು, 4 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 20 ಇಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. 1.5 ಸ್ಪೂನು ಧನಿಯಾ ತೊಗೊಂಡಿದ್ದೀನಿ. ಇವಾಗ ಇದನ್ನ ಆಮೇಲೆ 2 ಚಕ್ಕೆ ಮತ್ತು 2 ಚಕ್ಕೆ, ಒಂದು 3 ಲವಂಗ ತೊಗೊಂಡಿದ್ದೀನಿ. ಫುಲ್ ಕೋಲ್ಡ್ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಈಗ ಬಾಣಲಿ ಇಟ್ಕೊಂಡು ಅದರಲ್ಲಿ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಮತ್ತು ಧನಿಯಾ ಹಾಕ್ಕೊಳ್ಳೋಣ. ಡ್ರೈ ರೋಸ್ಟ್ ಮಾಡ್ಕೋಬೇಕಿದು. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಾನು ಈ ಮಿಕ್ಸಿ ಜಾರ್ ಈ ಡ್ರೈ ರೋಸ್ಟ್ ಜೊತೆಗೇ 20 ಇಲ್ಕ್ ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ, ಅದನ್ನು ಅದರೊಳಗೆ ಹಾಕ್ಬಿಟ್ಟು ಇವಾಗ ನಾನು ನೋಡಿ, ಅದು 20 ಇಲ್ಕು ಬೆಳ್ಳುಳ್ಳಿ ಅದಲ್ಲೇ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡಿಕೊಂಡೆ ನೋಡಿ. ಗ್ರೈಂಡ್ ಮಾಡಿಕೊಂಡು ತುಂಬ ನುಣ್ಣಗೇನು ಮಾಡೋದು ಬೇಡ, ಇಷ್ಟು ತರ್ತರಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಟು 4 ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ನಾನು, ಮೀಡಿಯಮ್ ಸೈಜು. ಅದು ಮತ್ತು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಈಗ ಈರುಳ್ಳಿ ಫ್ರೈ ಮಾಡೋಕ್ಕೆ ಹಾಕೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ತುಂಬ ಬ್ರೌನು ಅಲ್ಲ, ತುಂಬ ಲೈಟು ಅಲ್ಲ, ಮೀಡಿಯಮ್ ಬ್ರೌನ್ಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಇವಾಗ ಇಷ್ಟು ಬ್ರೌನ್ ಆಗಿದೆ. ಇಷ್ಟು ಬ್ರೌನ್ ಆದರೆ ಸಾಕು ಈರುಳ್ಳಿ. ಇವಾಗ ನಾವೇನು ಮಾಡೋಣ, ಮ್ಯಾರಿನೇಟ್ ಮಾಡ್ಕೊಂಡಿದ್ದೀವಲ್ಲ, ಮ್ಯಾರಿನೇಟ್ಗೆ ಅರಿಶಿನ, ಉಪ್ಪು, ನಿಂಬೆಹಣ್ಣು, ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕಿ ಮ್ಯಾರಿನೇಟ್ ಮಾಡ್ಕೊಂಡಿರೋ ಅಂಥ ಚಿಕನ್ನ ಈಗ ನಾನು ಒಗ್ಗರಣೆಯಲ್ಲಿ ಈರುಳ್ಳಿಗೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ನೀರೇನು ಹಾಕೋಷ್ಟಿಲ್ಲ, ಯಾಕಂದರೆ ಎಣ್ಣೆ ಸ್ವಲ್ಪ ಜಾಸ್ತಿ ತೊಗೊಂಡಿರ್ತೀವಿ. ಇದಕ್ಕೆ ಒಂದು 10 ಸ್ಪೂನಾದರೂ ಎಣ್ಣೆ ಬೇಕು ಫ್ರೆಂಡ್ಸ್ ಇದಕ್ಕೆ. ನೋಡಿ, ಇವಾಗ ಅದಕ್ಕೆ 1 ಸ್ಪೂನು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಅಚ್ಕಾರದ ಪುಡಿ ಹಾಕಿ ಅದನ್ನು ಚೆನ್ನಾಗೆ ತಿರುಗಿಸ್ಬೇಕು. ಚೆನ್ನಾಗಿ ತಿರುಗಿಸಿ ಅದು ಎಣ್ಣೆಲೇ ಬೇಯುತ್ತೆ ಫ್ರೆಂಡ್ಸ್. ಇದಕ್ಕೆ ಏನು ನೀರು ಹಾಕೋಬೇಡಿ. ಆಮೇಲೆ ಇವಾಗ ರುಬ್ಬಿಟ್ಕೊಂಡಿರೋ ಅಂಥದ್ದು ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸಿನ್ಕಾಯಿ, ಧನಿಯಾದು ಪೌಡರ್ ಹಾಕ್ಕೊಳ್ಳೋಣ ಅದಕ್ಕೆ. ಇದು ಸ್ವಲ್ಪ ಲಾಸ್ಟಲ್ಲೇ ಹಾಕೋಬೇಕು ಫ್ರೆಂಡ್ಸ್. ಆವಾಗ ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿದು ಅರೋಮ ಚೆನ್ನಾಗಿ ಸಿಗುತ್ತೆ ನಮಗೆ. ತುಂಬ ಖಾರ ಬೇಯಬಾರ್ದು ಫ್ರೆಂಡ್ಸ್. ಈ ಥರ ಫ್ರೈಗೆಲ್ಲ ಅದು ಒಂಥರ ಟೇಸ್ಟ್ ಕಮ್ಮಿ ಆಗುತ್ತೆ. ಈ ಥರ ಸ್ವಲ್ಪ ಬೆಂದು ಸ್ವಲ್ಪ ಇದಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀರು ಹಾಕೋಬೇಡಿ ಫ್ರೆಂಡ್ಸ್. ಎಣ್ಣೆ ಒಂದು 10 ಸ್ಪೂನ್ ಹಾಕ್ಕೊಳ್ಳಿ ಒಗ್ಗರಣೆಗೆ. ಈಗ ನೋಡಿ, ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡಿ ಒಂದು ಸರಿ ಕ್ಲೀನಾಗಿ ತಿರುಗಿಸ್ಕೊಂಡು ಮಾಡಿದ್ರೆ ಇದು ಚಿಕನ್ ರೆಡಿ ಆಯಿತು ಫ್ರೆಂಡ್ಸ್. ಇದಕ್ಕೆ ನಾನು ಹೇಳ್ದಂಗೆ ನೀರು ಹಾಕ್ಬೇಡಿ. ಎಣ್ಣೆ ಒಗ್ಗರಣೆಗೆ 10 ಸ್ಪೂನ್ ಎಣ್ಣೆ ತೊಗೊಳ್ಳಿ. ಸ್ವಲ್ಪ ಎಣ್ಣೆ ಮುಂದಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಇವಾಗ ನಾನು ಡಿಶ್ ಔಟ್ ಮಾಡ್ಕೋತಾ ಇದ್ದೀನಿ. ಚಿಕನ್ ರೆಡಿ ಆಯಿತು. ತುಂಬ ಚೆನ್ನಾಗಿ ಬೆಂದಿರುತ್ತೆ ಫ್ರೆಂಡ್ಸ್. ಎಣ್ಣೆ ಮಾತ್ರ ಸ್ವಲ್ಪ ಮುಂದೆನೇ ಹಾಕೋಬೇಕು ಇದಕ್ಕೆ. ಅದು ನಿಮಗೆ ಎಣ್ಣೆ ತುಂಬ ಬೇಡ ಅಂದರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ನಾನಂತೂ ಇದರಲ್ಲಿ 10 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಯಾಕಂದರೆ ಚಿಕನ್ ಅದರಲ್ಲೇ ಚೆನ್ನಾಗಿ ಫ್ರೈ ಆಗಿ ಬೇಯಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಾಗಿದೆ ಚಿಕನ್ನು. ಮ್ಯಾರಿನೇಷನ್ಗೆ ಹೇಳಿದ್ನಲ್ಲ ಫ್ರೆಂಡ್ಸ್ ನಿಮಗೆ, ಲೆಮೆನು ಮತ್ತು ಅರ್ಧ ನಿಂಬೆಹಣ್ಣು, ಅರಿಶಿನ, ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕಿ ಚೆನ್ನಾಗಿ ಒಂದು ಅರ್ಧ ಗಂಟೆ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದು ಏನಾದರೂ ತರಕಾರಿ ಸಾರು ಅಥವಾ ಬೇಳೆ ಸಾರು, ರಸಮ್ ಜೊತೆಗೆ ನೆಂಚ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಕೆಲವು ಸರಿ ನೋಡಿ ಈ ಥರ ಅನ್ನಕ್ಕೂ ಕಲಿಸ್ಕೊಂಡು ತಿನ್ಬೋದು. ನೋಡಿ ಎಷ್ಟು ಟೇಸ್ಟಾಗಿರುತ್ತೆ ಇದು. ತುಂಬಾ ಟೇಸ್ಟಾಗಿ ಒಳ್ಳೆ ಅರೋಮ ಇರುತ್ತೆ ಫ್ರೆಂಡ್ಸ್. ಇದು ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿದೆ. ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಒಳ್ಳೆ ಟೇಸ್ಟಿ ಫ್ರೈ ಫ್ರೆಂಡ್ಸ್. ಇದು ಚಿಕನ್ ಫ್ರೈ ತುಂಬ ತಿಂತಾಯಿರೋ ಇನ್ನೂ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಸೊ ಇದನ್ನು ಟ್ರೈ ಮಾಡಿ ನೋಡಿ ಮನೇಲಿ ಒಂದು ಸರಿ ನೀವು. ತುಂಬಾ ಈಸಿ ಇದು ಮಾಡೋದು. ನೀರೇ ಹಾಕೋದೇನು ಬೇಕಾಗಿಲ್ಲ ಫ್ರೆಂಡ್ಸ್. ಖಾರ ಬೇಕಾದರೆ ಇನ್ನೂ 1 ಸ್ಪೂನ್ ಹೆಚ್ಚಿಗೆ ಹಾಕ್ಕೊಳ್ಳಿ. ಸೊ ನಿಮ್ಗೆ ಇದು ಇಷ್ಟ ಆಯಿತು ಅಂದ್ಕೊತೀನಿ ಫ್ರೆಂಡ್ಸ್. ನಾಳೆ ಸಿಗೋಣ.